ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಬೆಂಗಳೂರಿನ ಕಸದ ಸಮಸ್ಯೆ ಇದು. ಬೆಂಗಳೂರಿನ ಕಸದ ಲಾರಿಗಳು ಕ್ಯೂನಲ್ಲಿ ನಿಂತಿದ್ದಾವೆ, ಡಂಪ್ ಮಾಡೋದಕ್ಕೆ ಆಗದೆ. ಹಾಗಾದರೆ ಏನಾಗ್ತಾ ಇದೆ ಬೆಂಗಳೂರಿನ ಕಸದ ಸಮಸ್ಯೆ, ಈ ವಿಚಾರದ ಬಗ್ಗೆ ನಾವು ಗಮನಿಸಬೇಕು. ಬಹಳ ಮುಖ್ಯವಾಗಿ ಇಲ್ಲಿ ಕಸದ ಸಮಸ್ಯೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ಬೆಂಗಳೂರಲ್ಲಿ ಮತ್ತೆ ಕಸದ ಸಮಸ್ಯೆ ಶುರುವಾಗುತ್ತಾ, ಅಂದರೆ ಕಸ ಎತ್ತೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಅನ್ನುವಂಥದ್ದು ಇಲ್ಲಿರುವ ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ. ಯಾಕೆಂದರೆ ದೊಡ್ಡಬಳ್ಳಾಪುರ ಮತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಜನ ದಿಗ್ಬಂಧನ ಆಗ್ತಾ ಇದ್ದಾರೆ. ಇಲ್ಲಿಂದ ಕಳಿಸ್ತಾ ಇರುವಂತಹ ಕಸದ ಲಾರಿಗಳನ್ನ ನಿಲ್ಲಿಸ್ತಾ ಇದ್ದಾರೆ. ಎಲ್ಲೆಲ್ಲಿ ಅಂದ್ರೆ ಮಿಟ್ಗನಹಳ್ಳಿ ಮತ್ತು ಬೆಳ್ಳಹಳ್ಳಿಯಲ್ಲಿ ಅಲ್ಲಿರುವಂತಹ ಡಂಪಿಂಗ್ ಯಾರ್ಡ್ಗಳಲ್ಲಿ ಕಸದ ಲಾರಿಗಳಿಗೆ ದಿಗ್ಬಂಧನವನ್ನ ಹೇರಲಾಗಿದೆ. ಯಾವುದೇ ಕಾರಣಕ್ಕಾಗಿ ಕೂಡ ನಿಮ್ಮ ಕಸದ ಲಾರಿಗಳಿಂದ ಇಲ್ಲಿ ಕಸವನ್ನು ಡಂಪ್ ಮಾಡಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ರಸ್ತೆಯಲ್ಲೇನೆ ಬಂದ್ ಮಾಡಿರುವಂತಹ ಕಾರಣಕ್ಕಾಗಿ ನಿಂತಲೇ ನಿಂತಿವೆ ನೂರಾರು ಲಾರಿಗಳು ಈಗಾಗಲೇ ಕ್ಯೂ ನಿಂತಿದ್ದಾವೆ. ಕಸ ತುಂಬಿಕೊಂಡು ಹೋಗಿದ್ದಾರೆ, ಆದರೆ ಎಲ್ಲಿ ಹಾಕುವುದು ಅನ್ನುವಂತಹ ಪ್ರಶ್ನೆ ಈಗ ಎದುರಾಗಿದೆ. ಗ್ರಾಮಗಳ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡದ ಹಿನ್ನೆಲೆಯಲ್ಲಿ ಜನರು ಇದನ್ನ ತಡೆ ಓಡ್ತಾ ಇರುವಂಥದ್ದು. ಅಂದ್ರೆ ಇವರು ಅಲ್ಲಿ ಹೋಗಿ ಕಸ ಹಾಕೋದಕ್ಕೆ ಬೇಕಾಗಿ ಆ ಗ್ರಾಮಗಳಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ಕೊಡಬೇಕಿತ್ತು, ಆದ್ರೆ ಅದು ಆಗ್ತಾ ಇಲ್ಲ. ಹೀಗಾಗಿ ನಮ್ಮ ಊರುಗಳಲ್ಲಿ ನೀವು ಕಸ ಹಾಕಬೇಡಿ ಅಂತ ಅಲ್ಲಿನ ಜನ ಈಗ ದಿಗ್ಬಂಧನ ಹೇರ್ತಾ ಇದ್ದಾರೆ. ಡಂಪಿಂಗ್ ಯಾರ್ಡ್ಗಳಲ್ಲಿ ಕಸ ಸುರಿಯೋದಕ್ಕೆ ಬಿಡದ ಗ್ರಾಮಸ್ಥರು 108 ಲಾರಿಗಳು ಈಗಾಗಲೇ ಲಾಕ್ ಆಗಿದ್ದಾವೆ. 108 ಲಾರಿಗಳು ನಿಂತಲ್ಲಿ ನಿಂತಿದ್ದಾವೆ. ಹಾಗಾದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ಲಾರಿಗಳಲ್ಲಿ ನಿಂತಿದ್ರೆ ಅಸಮರ್ಪಕ ಕಸ ವಿಲೇವಾರಿಯಿಂದ ಸಾಂಕ್ರಾಮಿಕ ರೋಗಗಳ ಭೀತಿಯೂ ಕೂಡ ಆ ಊರಿನ ಜನರನ್ನ ಕಾಡ್ತಾ ಇರುವಂಥದ್ದು. ಆ ಊರುಗಳಲ್ಲಿ ಕಾಡ್ತಾ ಇರುವಂತಹ ಸಮಸ್ಯೆ ಇದು. ಅಸಮರ್ಪಕ ಕಸ ವಿಲೇವಾರಿಯಿಂದ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ. ಕಸ ಡಂಪ್ ಮಾಡಲು ಬಿಡೋದಿಲ್ಲ ಅಂತೇಳಿ ಜನರು ಪಟ್ಟು ಹಿಡಿದಿದ್ದಾರೆ. ಜಿಬಿ ಅಧಿಕಾರಿಗಳಿಗೆ ಇದರಿಂದಾಗಿ ಪೇಚಾಟ ಶುರುವಾಗಿದೆ. ಏನು ಮಾಡೋದು, ಹೇಗೆ ಕಸ ಹಾಕೋದು ಅನ್ನುವಂತಹ ಪ್ರಶ್ನೆಯೂ ಕೂಡ ಅಧಿಕಾರಿಗಳನ್ನ ಕಾಡ್ತಾ ಇದೆ. ಇಲ್ಲಿ ರಾಜಕೀಯ ಯುದ್ಧವೂ ಕೂಡ ಈ ವಿಚಾರದಲ್ಲಿ ನಡೀತಾ ಇದೆ. ರಾಜಕೀಯ ರಂಪಾಟಕ್ಕೂ ಕೂಡ ವೇದಿಕೆಯಾಗಿದೆ ಕಸದ ಸಮಸ್ಯೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಬೆಂಗಳೂರನ್ನ ಗಾರ್ಬೇಜ್ ಸಿಟಿ ಎಂದು ಕರೆದಾಗ ಆಗ ಇದೇ ಕಾಂಗ್ರೆಸ್ಸಿಗರು ಬಿಜೆಪಿ ವಿರುದ್ಧ ಮುಗಿಬಿದ್ದಿದ್ರು. ಈಗ ಬಿಜೆಪಿ ನಾಯಕರು ಕಾಂಗ್ರೆಸ್ ಅನ್ನ ಪ್ರಶ್ನಿಸ್ತಾ ಇದ್ದಾರೆ. ವಿಲೇವಾರಿ ಟೆಂಡರ್, ಪ್ರಯಾಣ ವೆಚ್ಚದಲ್ಲೂ ಕೂಡ ದಂಧೆಯ ನೆರಳಿದೆ ಅಂತೇಳಿ. ಯಾಕಂದ್ರೆ ಲಾರಿ ಇಲ್ಲಿಂದ ಎಷ್ಟು ಕಿಲೋಮೀಟರ್ ದೂರ ಹೋಗುತ್ತೆ ಅನ್ನೋದರ ಆಧಾರದ ಮೇಲೆಯೂ ಕೂಡ ದಂಧೆ ನಡೀತಾ ಇದೆ ಅನ್ನುವಂಥದ್ದು ಇದು ಬಹಳ ಗುರುತರವಾಗಿರ್ತಕ್ಕಂಥ ಆರೋಪ. ಈ ಸರ್ಕಾರ ಮಾತ್ರ ಅಲ್ಲ, ಎಲ್ಲ ಸರ್ಕಾರಗಳ ಅವಧಿಯಲ್ಲೂ ಕೂಡ ಈ ಆರೋಪ ಇದ್ದೇ ಇದೆ. ಟೆಂಡರ್, ಬಿಲ್ ಮಂಜೂರು, ಸ್ಪೆಷಲ್ LOCಗೂ ಕೂಡ ಕಮಿಷನ್ ಕಾಟ ಇಲ್ಲಿ ಎದುರಾಗಿದೆ ಅಂತೇಳಿ. ಟೆಂಡರ್ಗೂ ಕಮಿಷನ್ ಕೊಡಬೇಕು, ಬಿಲ್ ಮಂಜೂರ್ಗೂ ಕಮಿಷನ್ ಕೊಡಬೇಕು, LOCಗೂ ಕೂಡ ಕಮಿಷನ್ನ ಕಾಟ ಇಲ್ಲಿ ಇದೆ ಅಂತ ಹೇಳಿ ಆರೋಪಗಳು ಬರ್ತಾ ಇದ್ದಾವೆ. ವಿಶೇಷವಾಗಿ ಸರ್ಕಾರದ ಮಾಫಿಯಾದಿಂದಾಗಿನೇ ಕಸದ ಸಮಸ್ಯೆ ಅಂತೇಳಿ ಬಿಜೆಪಿಯವರು ಇದನ್ನ ದೂರ್ತಾ ಇದ್ದಾರೆ. ಸರ್ಕಾರದ ಮಾಫಿಯಾ ಕಾರಣ, ಅದೇ ಕಾರಣದಿಂದಾಗಿ ಕಸದ ಸಮಸ್ಯೆ ಎದುರಾಗಿದೆ, ಡಂಪಿಂಗ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಿಜೆಪಿಯವರ ಕೈವಾಡ ಅಂತ DCM DK ಶಿವಕುಮಾರ್ ಅವರು ಆಕ್ರೋಶ ವ್ಯಕ್ತಪಡ್ತಾ ಇದ್ದಾರೆ. ಮತ್ತು ಇದನ್ನ ಬಿಜೆಪಿಯವರ ಮನೆ ಮುಂದೆ ಹೋಗಿ ನಾನು ಹಾಕಿಸ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಿಜೆಪಿಯವರ ಕೈವಾಡ ಇದೆ, ಹೀಗಾಗಿ ಬಿಜೆಪಿ ನಾಯಕರಿಗೆ ಶಿವಕುಮಾರ್ ಅವರು ನೇರವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಿ ಅಂತ ಹೇಳುವಂಥದ್ದು ಶಿವಕುಮಾರ್ ಅವರು ಕೇಳ್ತಾ ಇರುವಂಥ ಪ್ರಶ್ನೆ. ಶಾಸಕರು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ, ಸುಮ್ಮನಿದ್ರೆ ಸರಿ ಅನ್ನುವಂಥ ಅಂತಿಮ ಎಚ್ಚರಿಕೆಯ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ಹೀಗೇನಾದ್ರೂ ಮಾಡಿದ್ರಿ ಅಂತ ಹೇಳಿದ್ರೆ ಅಶೋಕ್ ಮನೆ ಮುಂದೆ, ವಿಜೇಂದ್ರ ಅವರ ಮನೆ ಮುಂದೆ ಅಥವಾ ನಿಮ್ಮ ಕಚೇರಿಗಳ ಮುಂದೆ ಕಸ ಡಂಪ್ ಮಾಡಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಗೌರವದಿಂದ ಇರದಿದ್ರೆ ಅವರ ಮನೆ ಮುಂದೆನೆ ಕಸ ಹಾಕಿಸ್ತೀನಿ ಅಂತೇಳಿ ಶಿವಕುಮಾರ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗ ಇವರು ಈ ರೀತಿ ಎಚ್ಚರಿಕೆಯನ್ನು ಕೊಟ್ಟ ತಕ್ಷಣವೇ ಶಾಸಕರುಗಳು ಹಾಗಾದ್ರೆ ಈ ವಿಚಾರದಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತಾರೆ? ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಇದು. ಬಿಜೆಪಿಯವರ ಆಫೀಸ್ ಮುಂದೆನೆ ಕಸ ಹಾಕಿಸ್ತೀನಿ ಅಂತೇಳಿ DCM ಹೇಳ್ತಾ ಇದ್ದಾರೆ. ಇದು ಹಾಗಾದ್ರೆ ಬೆದರಿಕೆನಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡುವುದರಲ್ಲಿ ಯಾವುದೇ ಅಚ್ಚರಿ ಇಲ್ಲ. ಈ ವಿಚಾರದಲ್ಲಿ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಆಲ್ MLAs ಎಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಆಲ್ MLAs ಕಸ ಹಾಕಬಾರ್ದು ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಮಗೆ ಫಂಡ್ಸ್ ಬೇಕು, ಅದು ಬೇಕು, ಇದು ಬೇಕು ಅಂತ. ಗೌರವದಿಂದ ಇದ್ರೆ ಸರಿ, ಇಲ್ಲ ಅಂದರೆ ನಾನು ಎಸ್ಮಾಲಿ ಆ್ಯಕ್ಷನ್ ತಗೋಬೇಕಾದಂಥ ಪರಿಸ್ಥಿತಿ ಬರ್ತದೆ. MLA ಆಗಲಿ ಯಾರೇ ಆಗಲಿ, ನಾವು ಮರ್ಸಿಲೆಸ್ಸಾಗೆ ಈ ಕಸನ ನಿಲ್ಲಿಸಿದ್ರೆ ಅವ್ರ ಮನೆ ಮುಂದೆನೇ ಹಾಕ್ಸಿಸ್ತೀನಿ. ಅವ್ರ ಮನೆ ಮುಂದೆನೋ ಇಲ್ಲ BJP ಆಫೀಸ್ಗೆ ಅದೇ ಕಸ ಎತ್ಕೊಂಡೋಗಿ ಲೋಡಲ್ಲಿ ಹಾಕ್ಸ್ತಾ ಇದ್ದಾರೆ. ಏನು ಅರವಿಂದ್ ಲಿಂಬಾವಳಿ ಮಾಡಿದ್ದಾರೆ. ತಿರ್ಗಾ ಇವತ್ತು ದೊಡ್ಡಬಳ್ಳಾಪುರ MLA ಆ ಕಸ ಇನ್ನೆಲ್ಲಿಗೆ ಹೋಗ್ಬೇಕು? ಅಶೋಕನ ಮನೆಗೆ ಹೋಗ್ಬೇಕು, ಇಲ್ಲ ಅಂದರೆ ವಿಜೇಂದ್ರದ ಮನೆಗೆ ಹೋಗ್ಬೇಕು, ಇಲ್ಲ BJP ಆಫೀಸ್ಗೆ ಹೋಗ್ಬೇಕು. ಅಷ್ಟೇ ಕೆಲಸ.
ಏನಕ್ಕೆ ಅವರು ಎಷ್ಟು ಯಾರಿಗೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ? ನಾವು ಕಸ ಎಲ್ಲರೂ ಒಂದು ಕಡೆ ಹಾಕ್ಬೇಕಲ್ಲ. ಹಿಂದೆ ಮೊದಲಿಂದ ನಾವು ಏನು ಮಾಡ್ಕೊಂಡು ಬರ್ತಾ ಇದ್ದೋ ಆ ಕೆಲಸ ನಾವು ಮಾಡ್ಕೊಂಡು ಬರ್ತೀವಿ. ಅವ್ರಿಗೆ ಫಂಡ್ಸ್ ಬೇಕು ಅಂತ, ಅವ್ರ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಫಂಡ್ ಬೇಕು ಅಂತ ಅಂದ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಸೋಮಶೇಖರ್ ಕಾನ್ಸ್ಟಿಟ್ಯೂನ್ಸಿಲಿ ಹೋಗ್ತಾ ಇದೆ, ಶಿವಣ್ಣ ಕಾನ್ಸ್ಟಿಟ್ಯೂನ್ಸಿಲಿ ಹೋಗ್ತಾ ಇದೆ, ಕೃಷ್ಣ ಬೈರೇಗೌಡ ಕಾನ್ಸ್ಟಿಟ್ಯೂನ್ಸಿಲಿ ಹೋಗ್ತಾ ಇದೆ. ಮೊದಲಿಂದ ಈಗ ನಾವು ಬೇರೆ 2 ಜಾಗನ ಪರ್ಚೇಸ್ ಮಾಡಿದ್ದೀವಿ. ಪರ್ಚೇಸ್ ಮಾಡಿ ಕಾನೂನು ಪ್ರಕಾರ ಟೆಂಡರ್ ಕರೆದಿದ್ದೀವಿ. ಅಲ್ಲೆಲ್ಲ ಕೆಲವು ಇಶ್ಯೂಸ್, ಲೀಗಲ್ ಇಶ್ಯೂಸ್ ಇದೆ, ಅದೆಲ್ಲ ಸೆಟ್ರೇಟ್ ಮಾಡಿ. ಹೀಗೆ ಶಿವಕುಮಾರ್ ಅವರು ಇಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ಅಶೋಕ್ ಅವರು ಏನು ಹೇಳಿದ್ದಾರೆ ಮತ್ತು ಶಿವಕುಮಾರ್ ಅವರ ಕೌಂಟರ್ ಹೇಗಿದೆ ಅನ್ನೋದನ್ನು ತೋರಿಸಿ. ಕಸದ ರಾಶಿ ಬೆಂಗಳೂರಲ್ಲಿ ಅವಾಗ ಕಳೆದ 3 ದಿನದಿಂದ ಕಸನೇ ತೆಗಿತಾ ಇಲ್ಲ. ಲಾರಿಗಳಲ್ಲಿ ತುಂಬಿರೋದು ತಗೊಂಡೋಗಿ ಡಂಪ್ ಮಾಡಬೇಕಾಗಿತ್ತು. ಲಾರಿಗಳಲ್ಲಿ ತುಂಬಿರೋದು ಲಾರಿಗಳಲ್ಲೇ ಹಾಗೇ ಇದೆ. ಎಲ್ಲ ಲಾರಿಗಳು ಆಟೋದಲ್ಲಿ ಫುಲ್ ತುಂಬಿಟ್ಟಿದೆ. ನೀವು ಕಸದ ಟೆಂಡರ್ ತಗೋಬೇಕಾದ್ರೆ ಸರ್ಕಾರಕ್ಕೆ 7, ಬಿಲ್ ಕೊಡಬೇಕಾದ್ರೆ 7, ಸ್ಪೆಷಲ್ಲಾಗಿ ದುಡ್ಡು ರಿಲೀಸ್ ಮಾಡಬೇಕಾದ್ರೆ 7, 7 3 21. ಇನ್ನು ಇಂಜಿನಿಯರ್ಗಳು ಅವ್ರು 71. ಮುಗಿತಲ್ಲಿಗೆ ಇನ್ನೇನು ಉಳಿಯಲ್ಲ. ಅರವಿಂದ್ ಲಿಂಬಾವಳಿ ಮಾಡಿದ್ದಾರೆ. ತಿರ್ಗಾ ಇವತ್ತು ದೊಡ್ಡಬಳ್ಳಾಪುರ MLA ಆ ಕಸ ಇನ್ನೆಲ್ಲಿಗೆ ಹೋಗ್ಬೇಕು? ಅಶೋಕನ ಮನೆಗೆ ಹೋಗ್ಬೇಕು, ಇಲ್ಲ ಅಂದರೆ ವಿಜೇಂದ್ರ ಮನೆಗೆ ಹೋಗ್ಬೇಕು, ಇಲ್ಲ BJP ಆಫೀಸ್ಗೆ ಹೋಗ್ಬೇಕು. ಅಷ್ಟೇ ಕೆಲಸ. ಏನಕ್ಕೆ ಅವರು ಎಷ್ಟು ಯಾರಿಗೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ? ನಾವು ಕಸ ಎಲ್ಲರೂ ಒಂದು ಕಡೆ ಹಾಕ್ಬೇಕಲ್ಲ. ಹಿಂದೆ ಮೊದಲಿಂದ ನಾವು ಏನು ಮಾಡ್ಕೊಂಡು ಬರ್ತಾ ಇದ್ದೋ ಆ ಕೆಲಸ ನಾವು ಮಾಡ್ಕೊಂಡು ಬರ್ತೀವಿ. ಇಲ್ಲಿ ಒಂದು ವಿಚಾರವನ್ನ ಶಿವಕುಮಾರ್ ಅವರು ಹೇಳ್ತಾ ಇರುವಂತಹ ಅಂಶದಲ್ಲಿ ನೋಡಿದಾಗ ಅವರು ಸಾಂಪ್ರದಾಯಿಕವಾಗಿ ವಿಲೇವಾರಿ ಮಾಡೋದ್ರ ಕಡೆಗೆ ಮಾತ್ರ ಆದ್ಯತೆ ಕೊಡ್ತಾ ಇರುವಂತ ಗೋಚರಿಸ್ತಾ ಇದೆ. ಶಿವಕುಮಾರ್ ಅವರು ಒಂದು ಕಡೆಯಲ್ಲಿ ಬ್ರ್ಯಾಂಡ್ ಬೆಂಗಳೂರನ್ನ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಹೌದು, ಲ್ಯಾಂಡ್ ಫಿಲ್ ಮಾಡುವಂಥದ್ದು ಒಂದು ಮೆಥಡ್ ತುಂಬ ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬಂದಿರುತ್ತದೆ. ಆದರೆ ಬೆಂಗಳೂರಿನಲ್ಲಿನೇ ತಂತ್ರಜ್ಞಾನಗಳಿದ್ದಾವೆ. ಬೆಂಗಳೂರಿನಲ್ಲಿನೇ ಕಸ ವಿಂಗಡಣೆಗೆ ಬೇಕಾಗಿರ್ತಕ್ಕಂಥ ತಂತ್ರಜ್ಞಾನ ಬೆಂಗಳೂರು ನಗರದಲ್ಲಿನೇ ಇದೆ. ಬೇರೆ ಯಾವುದೋ ನಗರಗಳಿಗೆ ಹೋಗಬೇಕಾಗಿಲ್ಲ. ಅಷ್ಟೇ ಅಲ್ಲದೆ ಅವರದೇ ಪಕ್ಷದ ಮತ್ತು ಅವರದೇ ಕ್ಯಾಬಿನೆಟ್ ಸಹೋದ್ಯೋಗಿ ಅವರ ಕ್ಷೇತ್ರದಲ್ಲಿ ಕಸ ವಿಂಗಡಣೆ ಹೇಗೆ ಆಗ್ತಾ ಇದೆ ಅನ್ನೋಂಥವ್ರನ್ನ ಬಹುಶಃ ಶಿವಕುಮಾರ್ ಅವರು ಗಮನಿಸಿದ್ರೆ ಕಸಕ್ಕೆ ಪರಿಹಾರ ಬೆಂಗಳೂರಿನಲ್ಲಿದೆ. ಆದರೆ ತತ್ಕ್ಷಣದ ಪರಿಹಾರ ಖಂಡಿತವಾಗಿಯೂ ಕೂಡ ಇದಲ್ಲ. ತತ್ಕ್ಷಣದ ಪರಿಹಾರ ಇದಲ್ಲ. ಯಾಕಂದ್ರೆ ನಾಳೆ ಬೆಳಿಗ್ಗೆ ಇಮಿಡಿಯೇಟ್ ಆಗಿ ಎಲ್ಲೋ ಒಂದು ಕಡೆಯಲ್ಲಿ ಹಾಕಕ್ಕಾಗೋದಿಲ್ಲ. ಸದ್ಯದ ಮೆಥಡನ್ನು ಬಳಕೆ ಮಾಡಿ ಲ್ಯಾಂಡ್ ಫಿಲ್ ಆಗುವಂಥದ್ದು ಅದು ಒಂದು ಭಾಗ ಆಗಬೇಕು. ಆದರೆ ಕಾಲಮಿತಿಯೊಳಗಡೆ ಪ್ಲಾನ್ ಮಾಡಿದರೆ ಬೆಂಗಳೂರಿನ ಕಸವನ್ನು ಬೆಂಗಳೂರಿನ ಹೊರ ಭಾಗಗಳಿಗೆ ಅಥವಾ ನೀವು ಇನ್ನೆಲ್ಲೋ ಒಂದು ಕಡೆಯಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡಿ ಅಲ್ಲಿ ಡಂಪ್ ಮಾಡೋ ಬದಲಿಗೆ ಅದನ್ನು ಬೆಂಗಳೂರು ನಗರದ ಒಳಗಡೆನೆ ಆಯಾ ವಾರ್ಡ್ಗಳ ಮಟ್ಟದಲ್ಲಿ ಅಥವಾ ಆಯಾ ವಿಧಾನಸಭಾ ಕ್ಷೇತ್ರಗಳ ಮಟ್ಟದಲ್ಲಿ ಕಸವನ್ನು ಸಂಸ್ಕರಣೆ ಮಾಡೋದಕ್ಕೆ, ಘನತ್ಯಾಜ್ಯ ವಿಲೇವಾರಿ ಮಾಡೋದಕ್ಕೆ, ಹಾಗೆಯೇ ಅದರಲ್ಲಿ ಹಸಿ ಕಸ ಮತ್ತು ಒಣ ಕಸವನ್ನು ವಿಲೇವಾರಿ ಮಾಡೋದಕ್ಕೆ ಬೇಕಾದಂತಹ ಮೆಥಡ್ ಅವರದೇ ಪಕ್ಷದ ಅವರದೇ ಸಂಪುಟ ಸಹೋದ್ಯೋಗಿಯವರ ಕ್ಷೇತ್ರದಲ್ಲೂ ಆಲ್ರೆಡಿ ಇದೆ. ಒಬ್ಬರಲ್ಲ, 2 3 ಈಗಾಗಲೇ ತಮ್ಮ ಕ್ಷೇತ್ರಗಳನ್ನು ಮಾಡಿಸ್ತಾ ಇದ್ದಾರೆ. ಆ ಎಕ್ಸಾಂಪಲ್ಗಳು ಬೆಂಗಳೂರಿಗೆ ಬೇಕಿದೆಯೇ ಹೊರತು ಇನ್ನು ಎಷ್ಟು ಕಾಲ ಬೆಂಗಳೂರು ನಗರದ ಸಮಸ್ಯೆನ ಬೆಂಗಳೂರಿನ ಸುತ್ತಮುತ್ತಲ ಹಳ್ಳಿಗಳಿಗೆ ತಗೊಂಡು ಹೋಗಿ ಡಂಪ್ ಮಾಡಬೇಕು ಅನ್ನುವ ಪ್ರಶ್ನೆಯೂ ಕೂಡ ಇಲ್ಲಿ ಇರುವಂಥದ್ದು. ಬಹುಶಃ ಕಾಲ ಮಿಂಚಿಲ್ಲ. ಈಗಲಾದರೂ ಕೂಡ ಸರ್ಕಾರ ಈ ವಿಚಾರದಲ್ಲೂ ಕೂಡ ಯೋಚನೆಯನ್ನು ಮಾಡಲೇಬೇಕಾಗಿರುವಂಥದ್ದು ಜರೂರತ್ತಿದೆ.